ನಾರ್ಮಲಾಗಿ ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಆಯಿತು. ಡೈಲಿ ನಾವು ಯಾವ ಥರ ಮಾಡ್ತೀವಲ್ವ ಕೆಲಸಗಳು, ಮನೆ ಕೆಲಸ, ದೇವ್ರ ಪೂಜೆ, ಆಮೇಲೆ ದಿನ ಯಾವ ಥರ ಮಾಡ್ಕೊತೀವೋ ಅದೇ ಥರ ಅಡುಗೆ ಅಷ್ಟೇ. ಅನ್ನ ಸಾಂಬಾರು ಚಪಾತಿ ಇಷ್ಟೇ ಮಾಡಿದ್ದೀನಿ. ಅಡುಗೆ ಕೆಲಸ ಎಲ್ಲ ಮುಗೀತು. ಇನ್ನೇನು ಹಾಗೆ ನಿಮ್ಮ ಜೊತೆ ಒಂದು ಸ್ವಲ್ಪ ಮಾತಾಡೋಣ ಅಂತೇಳಿ ವೀಡಿಯೋ ಮಾಡ್ತಾ ಇದ್ದೀನಿ. ಒಂದಿಬ್ಬರು ಕೇಳಿದ್ರು ನನ್ನ, ಅಂದರೆ ಪರ್ಸ್ನಲಿ ಕೇಳಿದ್ರು, ಏನು ವ್ಲಾಗ್ಸ್ ಯಾಕೆ ಮಾಡ್ತಾರೆ ಯೂಟ್ಯೂಬಲ್ಲಿ, ಆಮೇಲೆ ವ್ಲಾಗ್ಸ್ ಮಾಡೋದ್ರಿಂದ ಏನು ಬೆನಿಫಿಟ್ ಇದೆ, ಮನೇಲಿ ಅವ್ರು ಮಾಡುವಂಥ ಅಡುಗೆ ಆಗಿರ್ಬೋದು. ಕೆಲವೊಬ್ಬರು ಅವ್ರ ಮನೆ ಕೆಲಸಗಳನ್ನೆಲ್ಲ ಶೇರ್ ಮಾಡ್ಕೊತಾ ಇರ್ತಾರೆ. ಏನು ಕೆಲಸ ಮಾಡಿದೆ, ಇವತ್ತೇನು ಕೆಲಸ ಮಾಡಿದೆ, ಹಾಗೆ ಹೀಗೆ ಅಂತೇಳಿ ಶೇರ್ ಮಾಡ್ಕೊತಾ ಇರ್ತಾರೆ. ಇದರಿಂದ ಏನಪ್ಪ ಲಾಭ, ಇದರಿಂದ ಏನು ಬೆನಿಫಿಟ್ ಇದೆ, ಯೂಟ್ಯೂಬ್ ಮಾಡ್ತಾರಾ, ಏನಾದರೂ ಟಿಪ್ಸು ಅಥವಾ ಸ್ಕಿನ್ ಕೇರ್ ಆಗಿರ್ಬೋದು, ಆಮೇಲೆ ಹೇರ್ ಟಿಪ್ಸ್, ಈ ಥರ ಹೇರ್ ಕೇರ್ ಆಗಿರ್ಬೋದು, ಇದೆಲ್ಲ ಶೇರ್ ಮಾಡ್ತಾರೆ ಅಂದರೆ ಓಕೆ, ಏನಾದರೂ ಅದರಿಂದ ಹೆಲ್ಪ್ ಆಗುತ್ತೆ ಅಂತ ಅನ್ಕೋಬೋದು. ಇದು ವ್ಲಾಗ್ಸ್ ಯಾಕೆ ಮಾಡ್ತಾರೆ ಅವರು, ಮನೆಯಿಂದ ಅವ್ರ ಮನೆ ಕೆಲಸಗಳನ್ನೆಲ್ಲ ಬೇರೆಗೆಲ್ಲ ತೋರಿಸಿದ ವೀಡಿಯೋ ಮಾಡಿಕೊಂಡು ಬೇರೆಗೆಲ್ಲ ಈ ಥರ ವೀಡಿಯೋ ಅಪ್ಲೋಡ್ ಮಾಡೋದು ಯೂಟ್ಯೂಬಲ್ಲಿ, ಈ ಥರ ಯಾಕೆ ಮಾಡ್ತಾರೆ ಅಂತ ಕೇಳಿದರು. ನಾನು ಅವಾಗ ಹೇಳಿದೆ ಅವ್ರಿಗೆ, ಇಲ್ಲ, ಕಂಟೆಂಟ್ ಎಷ್ಟು ಅಂತ ಕಂಟೆಂಟ್ ಕ್ರಿಯೇಟ್ ಮಾಡಲಿಕ್ಕೆ ಆಗುತ್ತೆ ಅಲ್ವಾ. ಕಂಟೆಂಟ್ ಅನ್ನೋದಕ್ಕಿಂತ ಮೇನಾಗಿ ಯೂಟ್ಯೂಬಲ್ಲಿ ಲಾಂಗ್ ವೀಡಿಯೋಗಳು ಮಾಡಿದ್ವಿ ಅಂತ ಹೇಳಿದರೆ ಅದರಿಂದ ತುಂಬ ಬೆನಿಫಿಟ್ ಇದೆ, ಅರ್ಥ ಆಯ್ತಾ. ಆಮೇಲೆ ಬ್ಲಾಗ್ಸ್, ಮೇನಾಗಿ ಬ್ಲಾಗ್ಗಳು ಮಾಡೋದ್ರಿಂದ 2 ರಿಂದ 3 ಥರ ಅರ್ನಿಂಗ್ಸ್ ಬರುತ್ತೆ. ಬರೀ ಯೂಟ್ಯೂಬಿಂದ ಅಂತಲ್ಲ, ಪ್ರಮೋಷನ್ಸ್ ಅಂತ ಬರುತ್ತೆ. ಆಮೇಲೆ ಈ ಥರ ಒಂದು 2-3 ಥರ ಅರ್ನಿಂಗ್ಸ್ನ ಮಾಡ್ಬೋದು ನಾವು ಯೂಟ್ಯೂಬಲ್ಲಿ. ಅಂದರೆ ಬ್ಲಾಗ್ ಮಾಡೋದ್ರಿಂದ ಅರ್ನಿಂಗ್ಸ್ ಮಾಡ್ಬೋದು. ನಾರ್ಮಲಾಗಿ ನಾವು 5 ರಿಂದ 6 ನಿಮಿಷ ಬ್ಲಾಗ್ಗಳು ಮಾಡಿದ್ವಿ ಅಂತಂದರೆ, ಬ್ಲಾಗ್ ಅಂತಂದರೆ ಸ್ಕಿನ್ ಕೇರ್ ಆಗಿರ್ಬೋದು, ಆಮೇಲೆ ಹೆಲ್ತ್ ಟಿಪ್ಸ್ ಆಗಿರ್ಬೋದು, ಹೇರ್ ಕೇರ್ ಆಗಿರ್ಬೋದು, ಇದೆಲ್ಲ ನಾರ್ಮಲಿ ಒಂದು 6 ರಿಂದ 8 ನಿಮಿಷ ವೀಡಿಯೋ ಇರುತ್ತೆ ಅಷ್ಟೇ. ಬಟ್ ಬ್ಲಾಗ್ ಮಾಡೋದ್ರಿಂದ ಏನಿಲ್ಲ ಅಂದರೂ 15-20 ನಿಮಿಷ ಅಂತೂ ಮಿನಿಮಮ್ ಇದ್ದೇ ಇರುತ್ತೆ ಬ್ಲಾಗಲ್ಲಿ, ಅಂದರೆ ಅಷ್ಟು ಟೈಮ್ ತೊಗೊಳುತ್ತೆ. ಅದರಿಂದ ಅರ್ನಿಂಗ್ಸ್ ಡಬಲ್ ಬರುತ್ತೆ. ಬ್ಲಾಗ್ ಮಾಡೋದ್ರಿಂದ ಅರ್ನಿಂಗ್ಸ್ ಡಬಲ್ ಆಗುತ್ತೆ. ಹಾಗಾಗಿ ಅರ್ನಿಂಗ್ಸ್ ಅಂದರೆ ದುಡ್ಡು ಜಾಸ್ತಿ ಬರುತ್ತೆ ಬ್ಲಾಗ್ ಮಾಡೋದ್ರಿಂದ. ಲಾಂಗ್ ವಿಡಿಯೋ ಇರುತ್ತೆ ಅಲ್ವಾ, ಹಾಗಾಗಿ ಅರ್ನಿಂಗ್ಸು ಡಬಲ್ ಆಗುತ್ತೆ. ಅಂದರೆ ನೀವು ಏನೆಲ್ಲ 2 ರಿಂದ 3 ನಿಮಿಷ ವೀಡಿಯೋ ಮಾಡಿದ್ರಿ ಅಂತ ಹೇಳಿದರೆ ಒಂದೇ ಆ್ಯಡ್ ಬರುತ್ತೆ ಅಲ್ವಾ. ಈ ನಮಗೆ ಮೇನಾಗಿ ಯೂಟ್ಯೂಬಿಂದ ಬರೋದು ಆ್ಯಡ್ ಮುಖಾಂತರ ನಮಗೆ ದುಡ್ಡು ಬರುತ್ತೆ. ನಮಗೆ ಯೂಟ್ಯೂಬಿಂದ ಹೇಗೆ ಬರುತ್ತೆ ದುಡ್ಡು ಏನು ಅಂತ ಕೇಳಿದರೆ, ಯೂಟ್ಯೂಬಲ್ಲಿ ಆ್ಯಡ್ಸ್ ಬರುತ್ತೆ. ನೀವು ವೀಡಿಯೋಸ್ ನೋಡ್ತಾ ಇರ್ತೀರಾ, ಮಧ್ಯದಲ್ಲಿ ಆ್ಯಡ್ಸ್ ಬರುತ್ತೆ. ಆ ಆ್ಯಡ್ಸಿಂದ ನಮಗೆ ಅಮೌಂಟ್ ಬರುತ್ತೆ. ಹಾಗಾಗಿ 2 ರಿಂದ 3 ನಿಮಿಷ ಇಲ್ಲ 3 ರಿಂದ 4 ನಿಮಿಷ ವೀಡಿಯೋ ಮಾಡಿದಾಗ ಅಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಒಂದೇ ವೀಡಿಯೋ ಅಂದರೆ ಒಂದು ಆ್ಯಡ್ ಮಾತ್ರ ರನ್ ಆಗುತ್ತೆ. ಅಂದರೆ ನಿಮಗೆ ಒಂದು ವೀಡಿಯೋ ಮಾತ್ರ ಅಲ್ಲಿ ಶೋ ಆಗುತ್ತೆ. ಲಾಂಗ್ ವೀಡಿಯೋ ಮಾಡಿದ್ರಿ, ಫುಲ್ ಇಂಟ್ರೆಸ್ಟಿಂದ ನೋಡಬೇಕು ಜನ, ಆ ಥರ ವೀಡಿಯೋಸಲ್ಲಿ, ಅಂದರೆ ಲಾಂಗ್ ವೀಡಿಯೋದಲ್ಲಿ 15 ರಿಂದ 20 ನಿಮಿಷ ವೀಡಿಯೋ ಮಾಡಿದ್ವಿ ಅಂತ ಹೇಳಿದರೆ 2 ರಿಂದ 3 ಆ್ಯಡ್ ರನ್ ಆಗುತ್ತೆ ಅಲ್ಲಿ. ಅಂದರೆ 2 ರಿಂದ 3 ಅಡ್ವರ್ಟೈಸ್ಮೆಂಟು ನಿಮಗೆ ಶೋ ಆಗುತ್ತೆ. ನೀವು ಆ ವೀಡಿಯೋ ನೋಡುವಾಗ ನಿಮಗೆ 2 ರಿಂದ 3 ವೀಡಿಯೋಸು ಬರುತ್ತೆ ಮಧ್ಯದಲ್ಲೇ. ಅಂದರೆ ಎಲ್ಲಿ ಇಂಪಾರ್ಟೆಂಟ್ ಇರುತ್ತಲ್ವ ಅಲ್ಲೆಲ್ಲ ಮಧ್ಯದಲ್ಲಿ ಒಂದೊಂದು ಆ್ಯಡ್ ರನ್ ಆಗುತ್ತೆ. ಹಾಗಾಗಿ ಅದರಿಂದ ಅರ್ನಿಂಗ್ಸು ಡಬಲ್ ಆಗುತ್ತೆ. ವ್ಲಾಗ್ ಮಾಡೋದ್ರಿಂದ ಮೇನಾಗಿ ಅರ್ನಿಂಗ್ಸ್ ಡಬಲ್ ಆಗುತ್ತೆ ಅಂತ ಹೇಳಿ ವ್ಲಾಗ್ ಮಾಡ್ತಾರೆ. ಇನ್ನೊಂದೇನಪ್ಪ ಅಂತ ಹೇಳಿದರೆ, ಪ್ರತಿಯೊಬ್ಬ ಯೂಟ್ಯೂಬರ್ ಸಹನೂ ಅದೇ ಅಲ್ವಾ, ಅರ್ನಿಂಗ್ಸ್ ಮಾಡ್ತೀವಿ ವೀಡಿಯೋನ, ಅರ್ನಿಂಗ್ಸ್ ಚೆನ್ನಾಗಲಿ, ಇನ್ನೂ ಅಮೌಂಟು ಜಾಸ್ತಿ ಬರಲಿ, ಡಬಲ್ ಆಗಲಿ ಅಂತೇಳಿ ಇಷ್ಟಪಟ್ಟು ವೀಡಿಯೋನ ಮಾಡ್ತಾ ಇರ್ತಾರೆ. ಇಷ್ಟಪಟ್ಟು ಅನ್ನೋದಕ್ಕಿಂತ ಅದರಲ್ಲಿ ತುಂಬ ಕಷ್ಟ ಕೂಡ ಇರುತ್ತೆ ವೀಡಿಯೋ ಮಾಡೋದ್ರಲ್ಲಿ. ಹೆಂಗೆ ಸುಮ್ಮನೆ ಏನು ಫೋನ್ ನೋಡ್ಕೊಂತಾರೆ ವೀಡಿಯೋ ಮಾಡ್ತಾರೆ ಅನ್ನೋ ಹಾಗಿಲ್ಲ, ಅದರಿಂದ ಕೂಡ ತುಂಬ ಕಷ್ಟ ಇರುತ್ತೆ, ತುಂಬ ಎಫರ್ಟ್ ಇರುತ್ತೆ. ಒಂದು ವ್ಲಾಗ್ ನಾವು ರೆಡಿ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ಅಂತ ಹೇಳಿದರೆ ತುಂಬ ಅಂದರೆ ತುಂಬ ಟೈಮ್. ಇವಾಗ ಏನಪ್ಪ ಅಂತ ಹೇಳಿದ್ರೆ, ನಾರ್ಮಲಿ ನಾವು ಕೆಲಸ ಮಾಡಿದ್ವಿ ಅಂತ ಹೇಳಿದ್ರೆ ಬೇಗ 5 ರಿಂದ 10 ನಿಮಿಷದಲ್ಲಿ ಕೆಲಸಗಳನ್ನು ಮುಗಿಸ್ಕೋಬೋದು. ಬಟ್ ನಾವು ವ್ಲಾಗ್ ಮಾಡ್ತೀವಿ ಅಂತ ಹೇಳಿದರೆ ವೀಡಿಯೋ ಮಾಡ್ತಾ ಪ್ರತಿಯೊಂದನ್ನು, ಅಂದರೆ ರೆಸಿಪಿ ತೋರಿಸ್ತೀವಿ ಅಂದರೂ ಅದಕ್ಕೂ ವೀಡಿಯೋ ಮಾಡ್ತಾ, ಮನೆ ಕೆಲಸ ಮಾಡ್ತೀವಿ ಅಂದರೂ ಅದಕ್ಕೂ ವೀಡಿಯೋ ಮಾಡ್ತಾ, ಎಲ್ಲದ ಪ್ರತಿಯೊಂದನ್ನು ನಿಮಗೆ ತೋರಿಸ್ತಾ, ಆ ಥರ ವೀಡಿಯೋ ಮಾಡಿಕೊಂಡು ಮಾಡೋದಕ್ಕೆ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ. ಏನಿಲ್ಲ ಅಂದರೂ ಮಿನಿಮಮ್ ಒಂದು ಅರ್ಧ ದಿನ ಅಂತೂ ಯೂಟ್ಯೂಬ್ ವೀಡಿಯೋ ಮಾಡಲಿಕ್ಕೇ ಟೈಮ್ ತೊಗೊಳುತ್ತೆ. ಅದ್ರ ಜೊತೆ ಮತ್ತು ಎಡಿಟಿಂಗ್ ಮೇನಾಗಿ ಎಡಿಟಿಂಗು ಮಿನಿಮಮ್ ಅಂದರೆ ಒಂದು ತಾಸಂಕೂ ತೊಗೊತಾರೆ. ಕಡಿಮೆ ಅಂದ್ರೂ 1 ತಾಸಂಕೂ ಎಡಿಟಿಂಗ್ಗೆ ಟೈಮ್ ಬೇಕಾಗುತ್ತೆ. ಅಷ್ಟೆಲ್ಲ ಎಫರ್ಟ್ ಹಾಕಿ ಅಷ್ಟೆಲ್ಲ ಮಾಡ್ತಾರೆ. ಒಂದೊಂದು ಸಲ ಕೆಲವೊಬ್ಬರಿಗೆ ವ್ಯೂಸ್ ಬರುತ್ತೆ, ಕೆಲವೊಬ್ಬರಿಗೆ ವ್ಯೂಸ್ ಬರಲ್ಲ. ಅದು ಕೂಡ ಅವರು ತಲೆ ಕೆಡಿಸ್ಕೊಳ್ಳದೆ, ಬೇಜಾರು ಮಾಡ್ಕೊಳ್ಳದೆ, ನೋಡೋಣ ಇವತ್ತೆಲ್ಲ ನಾಳೆ ನಮಗೂ ಕೂಡ ಸಕ್ಸಸ್ ಸಿಗುತ್ತೆ ಯೂಟ್ಯೂಬಲ್ಲಿ, ನಾವು ಕೂಡ ಯೂಟ್ಯೂಬಿಂದ ಅರ್ನ್ ಮಾಡ್ತೀವಿ ಅಂತ ಹೇಳಿ ತುಂಬ ಕಷ್ಟಪಡ್ತಾ ಇರ್ತಾರೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ಪ್ರತಿಯೊಬ್ಬರು ಯೂಟ್ಯೂಬರ್ಸು ಯಾರು ಕೂಡ ಒಂದೇ ದಿನದಲ್ಲಿ ಸಕ್ಸಸ್ ಸಿಕ್ಕಿಲ್ಲ ಯಾರಿಗೂ ಕೂಡ. 3-4 ವರ್ಷ ವರ್ಕ್ ಮಾಡಿದ್ಮೇಲೆ ಇವಾಗ ಅವರು ಫುಲ್ಲು ಚೆನ್ನಾಗಿ ಅರ್ನ್ ಮಾಡ್ತಾ ಇರ್ತಾರೆ ಯೂಟ್ಯೂಬಿಂದ. ಹಾಗಾಗಿ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅಲ್ಲಿವರೆಗೆ ನೀವು ಬೇಜಾರು ಮಾಡ್ಕೊಳ್ದೇನೆ ಯೂಟ್ಯೂಬ್ ಮಾಡ್ಕೊಂಡು ಹೋಗಬೇಕು ಅಷ್ಟೇ. ನನಗೆ ಎಷ್ಟೋ ಸಲ ಅನಿಸುತ್ತೆ, ವೀಡಿಯೋ ರನ್ ಆಗಿಲ್ಲ ಅಂದರೆ, ವೀಡಿಯೋ ಅಂದರೆ ವ್ಯೂಸ್ ಚೆನ್ನಾಗಿ ಬರಲಿಲ್ಲ ಅಂತೇಳಿದರೆ, ಇಷ್ಟೆಲ್ಲ ವೀಡಿಯೋ ಮಾಡಿ ಏನಪ್ಪ ಇದರಿಂದ ಇದು. ಕೆಲವೊಂದು ಸಲ ಯೂಟ್ಯೂಬ್ ಬಿಟ್ಬಿಡೋಣ ಅನ್ನಿಸ್ಬಿಡುತ್ತೆ, ಮಾಡೋದು ಬೇಡ ಯೂಟ್ಯೂಬನ್ನು ಅಂತ ಹೇಳಿ, ಆ ಥರ ಅನಿಸುತ್ತೆ ವ್ಯೂಸ್ ಬರಲಿಲ್ಲ ಅಂತ ಹೇಳಿದರೆ. ಮತ್ತು ಏನು ಮಾಡೋದು, ನೋಡೋಣ ಇವತ್ತೆಲ್ಲ ನಾಳೆ ಕೈ ಹಿಡ್ದೆ ಹಿಡಿಯುತ್ತೆ ಯೂಟ್ಯೂಬ್. ತುಂಬ ಕಷ್ಟದಿಂದ ಬಂದಿರ್ತಾರೆ ಯೂಟ್ಯೂಬರ್ಸು, ಯಾರು ಕೂಡ ಅಷ್ಟು ಈಸಿ ಅಲ್ಲ ಯೂಟ್ಯೂಬ್ ಮಾಡೋದು. ಬಂದರೆ ನಾವು ವೀಡಿಯೋ ಮಾಡಿದ್ರು, ಅಪ್ಲೋಡ್ ಮಾಡಿದ್ರು, ಆಮೇಲೆ ಒಂದು ದಿನದ ಕೆಲಸ ಅಲ್ವಾ. ಎಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀವೋ ಅಷ್ಟು ಬೇಗ ಜನರಿಗೆ ರೀಚ್ ಆಗ್ತೀವಿ. ವ್ಲಾಗ್ ಮಾಡೋದ್ರಿಂದ ಅದೇ ಹೇಳಿದೆ ಅಲ್ವಾ, ವ್ಲಾಗ್ ಮಾಡೋದ್ರಿಂದ 2-3 ಥರ ಅರ್ನಿಂಗ್ಸ್ ಇರುತ್ತೆ. ಹಾಗಾಗಿ ಎಲ್ಲರೂ ವ್ಲಾಗ್ನ
ಅಂದರೆ ವ್ಲಾಗ್ ವೀಡಿಯೋಸ್ನ ಮಾಡಲಿಕ್ಕೆ ಇಷ್ಟಪಡ್ತಾರೆ. ಅದರಲ್ಲೂ ಹೆಣ್ಮಕ್ಳು ಇವಾಗ ಹೆಂಗರು ಗಂಡು ಮಕ್ಕಳು ಸಹ ವ್ಲಾಗ್ ಮಾಡ್ತಾ ಇದ್ದಾರೆ. ಅಂದರೆ ಅವರು ಕೂಡ ಮನೇಲಿ ವ್ಲಾಗ್ಸ್ನ ಮಾಡ್ತಾ ಇದ್ದಾರೆ. ಅದರಿಂದ ಅರ್ನಿಂಗ್ಸ್ ಚೆನ್ನಾಗಿರುತ್ತೆ. ನಾರ್ಮಲ್ ವೀಡಿಯೋಸ್ ಮಾಡಿದ್ವಿ ಅಂತ ಹೇಳಿದರೆ 1% ಇನ್ಕಮ್ ಬಂತು ಅಂದರೆ ಯೂಟ್ಯೂಬಿಂದ, ವ್ಲಾಗ್ ಮಾಡೋದ್ರಿಂದ ಅದ್ರ 3 ಪಟ್ಟಷ್ಟು ದುಡ್ಡು ಬರುತ್ತೆ. ಅರ್ಥ ಆಯ್ತಲ್ಲ, ನಾನು ಹೇಳಿದ್ದು ಅರ್ಥ ಆಯಿತು ಅಂದ್ಕೊತೀನಿ. ವ್ಲಾಗ್ ಮಾಡೋದ್ರಿಂದ 3 ಪಟ್ಟು ಅರ್ನಿಂಗ್ಸ್ ಇರುತ್ತೆ. ಅದಕ್ಕಿಂತ ಇನ್ನೂ ಹೆಚ್ಚು ಏನಪ್ಪ ಅಂತ ಹೇಳಿದರೆ ಅದರಿಂದ 3 ಥರ ಅರ್ನಿಂಗ್ಸ್ನ ವ್ಲಾಗ್ ಮಾಡೋದ್ರಿಂದ ಪ್ರಮೋಷನ್ಸ್ ಆಗಿರ್ಬೋದು, ಈ ಥರ ಎಲ್ಲ ತುಂಬ ಅರ್ನಿಂಗ್ಸ್ ಇರುತ್ತೆ. ಹಾಗಾಗಿ ವ್ಲಾಗ್ನ ಎಲ್ಲರೂ ಸಜೆಷನ್ ಮಾಡ್ತಾರೆ. ಹಾಗೆ ವ್ಲಾಗ್ ಮಾಡಲಿಕ್ಕೆ ಕೂಡ ಟೈಮ್ ಕೊಡ್ತಾರೆ. ದುಡ್ಡು ಬರೋದ್ರಿಂದನೇ ಅಲ್ವಾ ಯೂಟ್ಯೂಬರ್ಸ್ ಎಲ್ಲ ವ್ಲಾಗ್ ಮಾಡೋದು. ಸುಮ್ಮನೆ ಏನೋ ಅವ್ರಿಗೇನು ಕೆಲಸ ಇರಲ್ವಾ ವ್ಲಾಗ್ ಮಾಡಲಿಕ್ಕೆ, ಮನೆಯದೆಲ್ಲ ಅವರು ಶೇರ್ ಮಾಡ್ಕೊಳ್ಳೋಕ್ಕೆ. ಅವರು ಮನೇಲಿ ಏನು ಮಾಡ್ತಾರೆ, ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ, ಆಮೇಲೆ ಅವ್ರ ಪರ್ಸ್ನಲ್ ಕೆಲವೊಬ್ರು ವ್ಯೂಸ್ಗೋಸ್ಕರ ಪರ್ಸ್ನಲ್ ಕೂಡ ಅಂದರೆ ಗಂಡ ಹೆಂಡತಿ ಪರ್ಸ್ನಲ್ ಮ್ಯಾಟ್ರ್ ಆಗಿರ್ಬೋದು, ಇವನ್ನೆಲ್ಲ ಕೂಡ ಶೇರ್ ಮಾಡ್ಕೊತಾ ಇರ್ತಾರೆ. ನನಗೊಂಥರ ಬೇಜಾರು ಅನಿಸುತ್ತೆ. ಯೂಟ್ಯೂಬರ್ಸ್ ಎಲ್ಲ ಚೆನ್ನಾಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತಾರೆ, ನೋಡಲಿಕ್ಕೆ ತುಂಬ ಖುಷಿ ಆಗುತ್ತೆ. ಬಟ್ ಏನು ಮಾಡೋದು, ನನಗೂ ಆಸೆ ಇತ್ತು ಇದೇ ಥರ ಹಬ್ಬಗಳೆಲ್ಲ ಶೇರ್ ಮಾಡ್ಕೋಬೇಕು ನಿಮ್ಮ ಜೊತೆ. ನಾನು ಕೂಡ ಅದೇ ಅಂದ್ಕೊಂಡಿದ್ದೆ, ಯುಗಾದಿ ಹಬ್ಬ ಈ ಥರ ನಾವು ಹಬ್ಬ ಆಚರಣೆ ಮಾಡ್ತೀವಿ, ಚೆನ್ನಾಗಿ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ. ಬಟ್ ಏನು ಮಾಡೋದು, ಕೆಲವೊಂದು ಶಾಸ್ತ್ರ ಪದ್ಧತಿಗಳು ನಿಯಮಗಳು ಇರುತ್ತೆ ಅಲ್ವಾ, ಅದನ್ನ ನಾವು ಅನುಕರಣೆ ಮಾಡಲೇಬೇಕಾಗುತ್ತೆ, ಅಂದರೆ ಅನುಸರಿಸಲೇಬೇಕಾಗುತ್ತೆ. ಅದನ್ನು ತೆಗೆದು ಹಾಕೋ ಆಗಿಲ್ಲ. ಹಿರಿಯರು ಹೇಳಿದ್ದು ಯಾವುದೂ ಸುಳ್ಳಲ್ಲ, ಅವ್ರು ಹೇಳೋದು ಯಾವುದೂ ಸುಳ್ಳು ಆಗೋದೂ ಇಲ್ಲ. ಹಾಗಾಗಿ ಅವ್ರು ಹೇಳಿದ್ದ ಪದ್ಧತಿಗಳನ್ನ ನಾವು ಕೂಡ ಪಾಲಿಸಲೇಬೇಕಾಗುತ್ತೆ. ಓಕೆ, ಹಾಗಾದರೆ ನೆಕ್ಸ್ಟು ಬ್ಲಾಗಲ್ಲಿ ನೋಡೋಣ ಫ್ರೆಂಡ್ಸ್. ನಾನು ಕಂಟಿನ್ಯೂಸ್ ವೀಡಿಯೋಸ್ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಡೈಲಿ ರೋಟೀನ್ ಎಲ್ಲ ನಾನು ಕೂಡ ಅಪ್ಲೋಡ್ ಮಾಡೋಣ, ಡೈಲಿ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗೆಲ್ಲ ಹಾಕ್ತಿದ್ದೆ ನಾನು ವೀಕ್ಲಿ 1 ಟೈಮು, ವಾರದಲ್ಲಿ 1 ಇಲ್ಲ 2 ಇಲ್ಲ ಎಲ್ಲಿಗಾದರೂ ಹೋದರೆ ಬಂದರೆ ಮಾತ್ರ ಬ್ಲಾಗ್ನ ಹಾಕ್ತಾ ಇದ್ದೆ. ಇನ್ಮೇಲೆ ಕಂಟಿನ್ಯೂಸ್ ಆಗಿ ಬ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆಲ್ಲ ನಿಮ್ಮ ಸಪೋರ್ಟ್, ಮೇಯ್ನಾಗಿ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಖಂಡಿತವಾಗ್ಲೂ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನೇನು ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಒಂದು ಮದುವೆಗೆ ಅಟೆಂಡ್ ಆಗೋದಿತ್ತು. ಹಾಗಾಗಿ ಮದುವೆ ಫಂಕ್ಷನ್ಗೆ ಹೋಗಬೇಕು ಅಂತ ಹೇಳಿ ರೆಡಿಯಾಗಿ ನಾನು ಹೋಗ್ತಾ ಇದ್ದೀನಿ. ನಮ್ಮ ಮನೆಯವರು ನಾನು ಹೋಗೋಣ ಅಂತ ಇತ್ತು. ನಮ್ಮ ಮನೆಯವ್ರ ಜೊತೆ ಹೋಗೋದಾದರೆ ಬೈಕಲ್ಲಿ ಹೋಗಿ ಬಂದುಬಿಡೋಣ ಅಂತೇಳಿ ಅಂದ್ಕೊಂಡಿದ್ದೆ. ಬಟ್ ಅವ್ರದ್ದು ಏನೋ ಬೇರೆ ಕೆಲಸ ಬಂದಿದ್ದರಿಂದ ನಾನೊಬ್ಬಳೇ ಹೋಗಿ ಬರೋಣ ಅಂತೇಳಿ ಬಸ್ಸಿಗೆ ಹೊರಟಿದ್ದೀನಿ. ಮದುವೆ ಫಂಕ್ಷನಲ್ಲಿ ಈ ಅಕ್ಷತೆ ಕಾಳುಗಳನ್ನು ನೋಡಿ ನನಗೊಂದು 2 ಸಾಲು ನೆನಪಿಗೆ ಬಂತು. ಅರಿಶಿಣ ಕುಂಕುಮ ಮಿಶ್ರಿತವಾಗಿರುವಂಥ ಈ ಪವಿತ್ರವಾದ ಅಕ್ಷತೆ ಕಾಳುಗಳು ಹೊಸ ಜೋಡಿಯ ಬಾಳಲ್ಲಿ ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿ ತರಲಿ ಅಂತ ಹೇಳಿ ಈ ಅಕ್ಷತೆ ಕಾಳುಗಳು ನವ ಜೋಡಿಗಳಿಗೆ ಹರಿಸಲು ಸಿದ್ಧವಾಗಿ ರೆಡಿಯಾಗಿ ಇರೋ ಥರ ಅನಿಸುತ್ತೆ. ಆಯಿತು, ಇನ್ನೇನು ಮನೆಗೆ ವಾಪಸ್ ಬಂದೆ. ನಾನು ಮನೆಗೆ ಬಂದ ತಕ್ಷಣ ಡ್ರೆಸ್ ಚೇಂಜ್ ಮಾಡಿಕೊಂಡು ಮತ್ತೆ ಶಾಪ್ಗೆ ಹೋಗೋದಿತ್ತು. ಅರ್ಜೆಂಟಾಗಿ ಬೆಂಗಳೂರಿಗೆ 1-2 ಪಾರ್ಸಲ್ ಕಳಿಸೋದಿತ್ತು. ಅಂದರೆ ನಮ್ಮ ಶಾಪಲ್ಲಿ ಸಿಗುವಂಥ ಶಾರ್ಟ್ ಮಾಂಗಲ್ ಚೈನನ್ನು ಕಸ್ಟಮರು ಬುಕ್ ಮಾಡ್ಕೊಂಡಿದ್ರು. ಅರ್ಜೆಂಟಾಗಿ ಬೇಕು ಮೇಡಮ್, ನಮಗೆ ಇವತ್ತೇ ಕಳಿಸ್ಕೊಟ್ಬಿಡಿ ಅಂತ ಹೇಳಿ ಕಾಲ್ ಮಾಡ್ತಾಯಿದ್ರು. ಹಾಗಾಗಿ ನಾನು ಅರ್ಜೆಂಟಾಗಿ ಕೊರಿಯರ್ಗೆ ತಲುಪಿಸ್ಬೇಕಾಗಿತ್ತು. ಯಾಕಂತೇಳಿದರೆ ಅದು ಕೊರಿಯರ್ನ ಕಳಿಸ್ಬೇಕಾಗಿತ್ತು ಅಲ್ವಾ. ಲೇಟ್ ಆಯಿತು ಅಂತೇಳಿದರೆ ಮತ್ತೆ ನಾಳೆ ಇಲ್ಲ ನಾಡಿದ್ದು ಅಂತ ಹೇಳ್ತಾರೆ. ಅದು ಹೋಗಿ ತಲುಪೋದಕ್ಕೆ ಮತ್ತೆ 4-5 ದಿನ ಆಗಿಬಿಡುತ್ತೆ. ಕಸ್ಟಮರ್ ನೋಡಿದರೆ ಬೇಗ ಬೇಕು, ಅರ್ಜೆಂಟ್ ಬೇಕು ಅಂತ ಹೇಳಿದರು. ಹಾಗಾಗಿ ಬೇಗ ಪ್ಯಾಕ್ ಮಾಡಿ ಅದು ಬಿಲ್ಲೆಲ್ಲ ರೆಡಿ ಮಾಡಿ ಕೊರಿಯರ್ನವ್ರಿಗೆ ಕಳಿಸ್ಕೊಟ್ಟೆ. ಈ ವಿಡಿಯೋ ಮುಖಾಂತರ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂತೇಳಿದರೆ ಅವ್ರು ಯಾರೋ ಗೊತ್ತಿಲ್ಲ, ನಾವ್ಯಾರೋ ಗೊತ್ತಿಲ್ಲ, ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋನ ನೋಡಿಬಿಟ್ಟು ಅವರು ಆರ್ಡರ್ನ ಮಾಡ್ಕೊತಾರೆ. ನನಗೆ ಈ ಶಾರ್ಟ್ ಮಾಂಗಲ್ ಚೈನ್ ಬೇಕು ಮೇಡಮ್, ನನಗೆ 2 ಪೀಸ್ ಬೇಕಾಗುತ್ತೆ ಅಂತೇಳಿ ಆರ್ಡರ್ ಮಾಡ್ಕೊಂಡಿದ್ದಾರೆ. ಮನೆಗೆ ಬಂದ ತಕ್ಷಣ ಮತ್ತೆ ರಾತ್ರಿ ಅದೇ ಅಡುಗೆ ಪ್ರಿಪ್ರೇಷನ್ ಮಾಡೋದು, ಮಕ್ಕಳಿಗೆ ಊಟ ಬಡಿಸೋದು, ಮನೆ ಕೆಲಸ ಅದೇ ಮಾಮೂಲಿ. ಹಾಗೆ ಮೀಶೋಯಿಂದ ನಾನು ಒಂದು ಪ್ರಾಡಕ್ಟ್ನ ತರಿಸಿದ್ದೆ. ಒಂದು ಗೋಡೆಗೆ, ಅಂದರೆ ಒಂದು ವಾಲ್ ಸ್ಟಿಕ್ಕರ್ ಅಂತ ಹೇಳ್ತಾರೆ ಅಲ್ವಾ, ಆ ವಾಲ್ ಸ್ಟಿಕ್ಕರ್ನ ತರಿಸಿದ್ದೆ. ಒಂದು ಗೋಡೆಗೆ ಬ್ಯಾಕ್ಗ್ರೌಂಡ್ ಚೆನ್ನಾಗಿ ಕಾಣಲಿ ವಿಡಿಯೋ ಮಾಡಲಿಕ್ಕಾಗಿರ್ಬೋದು. ಹಾಗೆ ಒಂಚೂರು ಗಲೀಜಾಗಿ ಆಗಿತ್ತು. ಹಾಗಾಗಿ ನೀಟಾಗಿ ಕಾಣುತ್ತೆ ಅಂತ ಹೇಳಿ ಈ ರೀತಿ ವಾಲ್ ಸ್ಟಿಕ್ಕರ್ನ ನಾನು ತರಿಸಿದ್ದೆ. ಇದಾದರೆ ವಾಟರ್ ಪ್ರೂಫ್ ಇರುತ್ತೆ. ಒಂಚೂರು ನಾವು ಬಟ್ಟೆಯಲ್ಲಿ ಒರೆಸ್ಕೊಂಡ್ಬಿಟ್ರೆ ಕ್ಲೀನ್ ಆಗಿಬಿಡುತ್ತೆ. ಆಮೇಲೆ ಪೇಂಟ್ ಮತ್ತೆ ಪದೇ ಪೇಂಟ್ ಮಾಡಬೇಕಪ್ಪ ಗೋಡೆ ಗಲೀಜಾದರೆ ಅಂತ ಹೇಳಿ ಅನ್ನುವಂಥ ಅವಶ್ಯನೇ ಇಲ್ಲ. ಯಾಕಂತ ಹೇಳಿದರೆ ಈ ವಾಲ್ ಸ್ಟಿಕ್ಕರ್ ಇದ್ದು ಪರ್ಮನೆಂಟ್ ಥರ ವರ್ಕ್ ಆಗುತ್ತೆ. ನಾವು ಗೋಡೆಗೆ ಅಂಟಿಸಿದ್ವಿ ಅಂತ ಹೇಳಿದರೆ ಸೇಮ್ ಟೈಲ್ಸ್ ಹಾಕಿಸಿರ್ತೀವಿ ಅಲ್ವಾ, ಅದೇ ಥರ ಕಾಣುತ್ತೆ. ಈ ವಾಲ್ ಸ್ಟಿಕ್ಕರ್ ಬಂದು ಬರೀ 250ಗೆ 5 ಪೀಸ್ ಬರ್ತಾ ಇದೆ. 250 ರೂಪಾಯಿಗೆ 5 ಪೀಸ್ ಬರ್ತಾ ಇದೆ. ನಾನೆಲ್ಲೋ ಸ್ಮಾಲ್ ಪೀಸಸ್ ಕಳಿಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಈ ವಾಲ್ ಸ್ಟಿಕ್ಕರ್ ನೋಡಿದರೆ ದೊಡ್ಡದಾಗೇ ಇದೆ. 250ಕ್ಕೆ 5 ಪೀಸ್ ಬರುತ್ತೆ. ಅಂಥದ್ದು ನಾನು 2 ಸೆಟ್ಟನ್ನು ತರಿಸಿದೆ. ಅಂದರೆ 10 ಪೀಸನ್ನು ತರಿಸಿದೆ. 500 ರೂಪಾಯಿಗೆ 10 ಪೀಸ್ ಬಂದಿದೆ. ಇಡೀ ಒಂದು ದೊಡ್ಡ ಗೋಡೆಗೆ ಆಗಿದೆ. ಈ ವಾಲ್ ಸ್ಟಿಕ್ಕರ್ನ ನೋಡು ನಾನಂತರೂ ಫುಲ್ ಖುಷಿಯಾಗಿದ್ದೀನಿ. ಯಾಕಂತ ಹೇಳಿದರೆ ಸ್ಮಾಲ್ ಸೈಜ್ ಬರುತ್ತಾ ಅಥವಾ ಬೇಗ ಕಿತ್ಕೊಂಡು ಹೋಗುತ್ತಾ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಮೀಶೋದಲ್ಲಿ 5 ಸ್ಟಾರ್ ರೇಟಿಂಗ್ ಪಡೆದಿರುವಂಥ ಈ ವಾಲ್ ಸ್ಟಿಕ್ಕರ್ ತುಂಬ ಚೆನ್ನಾಗಿದೆ. ನೋಡಿ ಇವಾಗ ಗೋಡೆಗೆ ಅಂಟಿಸಿದ ಮೇಲೆ ಯಾವ ರೀತಿ ಕಾಣ್ತಾ ಇದೆ ಅಂತ ಹೇಳಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ.
ನೋಡೋದಕ್ಕೆ ಸೇಮ್ ಟೈಲ್ಸ್ ಥರನೇ ಕಾಣ್ತಾ ಇದೆ. ಈ ಪ್ರಾಡಕ್ಟ್ ಲಿಂಕ್ ನಿಮ್ಗೆ ಏನಾದರೂ ಬೇಕಾಯಿತು ಅಂತ ಹೇಳಿದರೆ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ. ಅದ್ರ ಮುಖಾಂತರ ನೀವು ಕೂಡ ಪರ್ಚೇಸ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದರೆ ಕ್ವಾಲಿಟಿ ಚೆನ್ನಾಗಿರೋದನ್ನು ನಾನು ಇಲ್ಲಿ ಲಿಂಕನ್ನು ಶೇರ್ ಮಾಡ್ಕೊಂಡಿರ್ತೀನಿ. ಕೆಲವೊಂದು ಸಲ ಮೀಶೋಯಿಂದ ಪ್ರಾಡಕ್ಟ್ ಚೆನ್ನಾಗಿ ಬರೋದಿಲ್ಲ, ಕೆಟ್ಟದಾಗಿರುತ್ತೆ. ಹಾಗಾಗಿ ನಾನು ಪರ್ಚೇಸ್ ಮಾಡಿ ನನಗಿಷ್ಟ ಆದರೆ ಮಾತ್ರ, ಕ್ವಾಲಿಟಿ ಚೆನ್ನಾಗಿದ್ದರೆ ಮಾತ್ರ ನಾನು ರಿವ್ಯೂ ಕೊಟ್ಟು ಈ ರೀತಿ ಲಿಂಕನ್ನು ಶೇರ್ ಮಾಡಿರ್ತೀನಿ.